ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟಿರುವ ಆರೋಪದ ಈ ಪ್ರಕರಣ, ಮಾಸ್ಕ್ ಮ್ಯಾನ್ ಅರೆಸ್ಟ್ ವಿಚಾರ, ಈ ಬಗ್ಗೆ ಮೈಸೂರಿನಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ದೂರುದಾರರನ್ನ ಅರೆಸ್ಟ್ ಮಾಡಲಾಗಿದೆ, ಆದರೆ ಆ ವ್ಯಕ್ತಿಯ ಹಿಂದೆ ಯಾರಿದ್ದಾರೆ ಅಂತ ತನಿಖೆ ಆಗಬೇಕು. SIT ತನಿಖೆ ಯಾವ ರೀತಿ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಷಡ್ಯಂತ್ರವನ್ನು ಖಂಡಿಸಿ ನಾಳೆ ಧರ್ಮಸ್ಥಳ ಚಲೋ ಮಾಡ್ತೇವೆ. ಮುಂಜಾನೆ 5 ಗಂಟೆಗೆ ಸಾರಾ ಕನ್ವೆನ್ಷನ್ ಹಾಲ್ನಿಂದ ಆರಂಭ ಆಗುತ್ತೆ ಯಾತ್ರೆ. ಮಂಡ್ಯದಿಂದ CS ಪುಟ್ಟರಾಜು ನೇತೃತ್ವದಲ್ಲಿ ಆರಂಭ ಆಗುತ್ತೆ. ಇಲವಾಲದಲ್ಲಿ ನಾವು ಅವ್ರ ಜೊತೆ ಸೇರಿಕೊಳ್ತೇವೆ. ಆನಂತರ KR ನಗರ, ಅದಾದ ಮೇಲೆ ದೇವೇಗೌಡರವರು ಹರದನಹಳ್ಳಿ ಮಾರ್ಗವಾಗಿ ಧರ್ಮಸ್ಥಳಕ್ಕೆ ತೆರಳುತ್ತೇವೆ. ಮೈಸೂರಿನಿಂದ ಸುಮಾರು 150, ಮಂಡ್ಯದಿಂದ 200 ಕಾರುಗಳಲ್ಲಿ ಜನ ಬರ್ತಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಿನ್ನೆ SIT ಅರೆಸ್ಟ್, ಆ ವ್ಯಕ್ತಿನ ಅರೆಸ್ಟ್ ಮಾಡಿದ್ರೆ ಸಾಲದು. ಚಾಕುನ ನೀವು ಅರೆಸ್ಟ್ ಮಾಡಿದಿರಿ, ಚಾಕು ಹಿಂದೆ ಇತ್ತಲ್ಲ ಹಿಡಿ, ಅದು ನಿಷ್ಪಕ್ಷಪಾತವಾಗಿ ಪೊಲೀಸ್ ದಕ್ಷತೆಯಿಂದ ಇರೋದು ಈ ರಾಜ್ಯದಲ್ಲಿ ಸತ್ಯ ಆಗಿದ್ರೆ ಇದರ ಹಿಂದೆ ಯಾರಿದ್ದಾರೆ, ಇದ್ರ ಷಡ್ಯಂತ್ರ ಏನು ಅನ್ನುವಂಥದ್ದು ಬಯಲಿಗೆ ಬರಬೇಕು. ನಾಳೆ ಯಾರು ಏನೇ ಟೀಕೆ ಮಾಡಿದ್ರು, ಎಂತೆಂತ ಸಂದರ್ಭದಲ್ಲಿ ಅಂತ ಒಂದು ಪಾವಿತ್ರತೆ ಇರ್ತಕ್ಕಂಥ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಈ ರೀತಿಯ ಕಿಡಿಗೇಡಿಗಳು ಏನ್ ಮಾಡಿದ್ದಾರೆ ಅದರ ಬೇರೆ ಸಹಿತ ರಾಜ್ಯದ ರಾಷ್ಟ್ರದ ಜನಕ್ಕೆ ಗೊತ್ತಾಗೋ ರೀತಿ ತನಿಖೆ ಆಗಬೇಕು ಅಂತ ಹೇಳಿ ನಿನ್ನೆ SIT ಅರೆಸ್ಟ್, ಆ ವ್ಯಕ್ತಿನ ಅರೆಸ್ಟ್ ಮಾಡಿದ್ರೆ ಸಾಲದು. ಚಾಕುನ ನೀವು ಅರೆಸ್ಟ್ ಮಾಡಿದಿರಿ, ಚಾಕು ಹಿಂದೆ ಇತ್ತಲ್ಲ ಹಿಡಿ, ಅದು ನಿಷ್ಪಕ್ಷಪಾತವಾಗಿ ಪೊಲೀಸ್ ದಕ್ಷತೆಯಿಂದ ಇರೋದು ಈ ರಾಜ್ಯದಲ್ಲಿ ಸತ್ಯ ಆಗಿದ್ರೆ ಇದರ ಹಿಂದೆ ಯಾರಿದ್ದಾರೆ, ಇದ್ರ ಷಡ್ಯಂತ್ರ ಏನು ಅನ್ನುವಂಥದ್ದು ಬಯಲಿಗೆ ಬರಬೇಕು. ನಾಳೆ ಯಾರು ಏನೇ ಟೀಕೆ ಮಾಡಿದ್ರು, ಎಂತೆಂತ ಸಂದರ್ಭದಲ್ಲಿ ಅಂತ ಒಂದು ಪಾವಿತ್ರತೆ ಇರ್ತಕ್ಕಂಥ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಈ ರೀತಿಯ ಕಿಡಿಗೇಡಿಗಳು ಏನ್ ಮಾಡಿದ್ದಾರೆ ಅದರ ಬೇರೆ ಸಹಿತ ರಾಜ್ಯದ ರಾಷ್ಟ್ರದ ಜನಕ್ಕೆ ಗೊತ್ತಾಗೋ ರೀತಿ ತನಿಖೆ ಆಗಬೇಕು ಅಂತ ಹೇಳಿ ನಿನ್ನೆ SIT ಅರೆಸ್ಟ್, ಆ ವ್ಯಕ್ತಿನ ಅರೆಸ್ಟ್ ಮಾಡಿದ್ರೆ ಸಾಲದು.